ಈ ಡೆವಿಲ್ ಗ್ಯಾಂಗ್ ಮಾಡಿರುವಂತಹ ಅನಾಹುತಗಳನ್ನೆಲ್ಲ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಇದ್ವಿ, ಯಾವ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ. ಮುಂದುವರೆದ ಭಾಗದಲ್ಲಿ ಕಸ್ಟಡಿಯಲ್ಲಿರುವಂತಹ ಗಜನಿಗೆ ಗತ್ತು ಕರಗಿದೆ ಅಂತ ನನಗೇನು ಅನ್ಸಲ್ಲಪ್ಪ. ಪೊಲೀಸರ ಎದುರು ಕಮ್ಮಿ ಆಗಿದೆ ದಾಸನ ದೌಲತ್ತು, ಅದಾಗಿರ್ಬೋದು, ಅಲ್ಲಿನ ಬಾಲ ಬಿಚ್ಚಕ್ಕಾಗುತ್ತಾ? ನನ್ನಿಂದ ತಪ್ಪಾಗಿದೆ ಬಿಟ್ಬಿಡಿ ಅಂತ ದರ್ಶನ್ ಹೇಳಿದರೆ ಚಾನ್ಸೇ ಇಲ್ಲ. ಸೊ ಇತ್ತ ಪೊಲೀಸರ ಪ್ರಶ್ನೆಗೆ ಗೊತ್ತಿಲ್ಲ ಅಂತ A1 ಯಾರು, ಅದೇ A1 ಆರೋಪಿ ದರ್ಶನ್ ಅವರ ಗೆಳತಿ. ಸೊ ಅವರಿದ್ದಾರೆ. ಸೊ ಹಾಗಾಗಿ ಈಗ ಗತ್ತೆಲ್ಲ ಕರಗಿದೆ ಅಂತಿದ್ದಾರೆ. ನನಗೇನು ಅನ್ಸಲ್ಲಪ್ಪ ಯಾವ ರೀತಿಯಾಗಿ ಗತ್ತು ಕಡಿಮೆ ಆಗಿದೆ ಅಂತೇಳಿ. ಪೊಲೀಸರ ಮುಂದೆ ಅಂತೂ ಗತ್ತು ತೋರ್ಸಕ್ಕೆ ಹೋದ್ರೆ ಬಾಲ ಕಟ್ ಮಾಡ್ತಾರೆ. ನೋಡಿ ಅದ್ರ ಬಗ್ಗೆ ರಿಪೋರ್ಟ್ ಹೀಗಿದೆ. ನನ್ನಿಂದ ತಪ್ಪಾಗಿದೆ ಬಿಟ್ಟು ಬಿಡಿ, ಪೊಲೀಸರ ಎದುರು ಕರಗಿದ ದೌಲತ್ತು. ದರ್ಶನ್ ಕೇಸಲ್ಲಿ ಆಳಕ್ಕಿಳಿದ ಪೊಲೀಸರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪೊಲೀಸರ ತನಿಖೆ ತೀವ್ರವಾಗಿದೆ. 1 ವಾರದ ಬಳಿಕ ದರ್ಶನ್ಗೆ ಜ್ಞಾನೋದಯವಾದಂತೆ ಕಾಣ್ತಾ ಇದೆ. ಪರಿಚಯಸ್ಥ ಪೊಲೀಸ್ ಅಧಿಕಾರಿಗಳನ್ನ ಕಾಣ್ತಾ ಇದ್ದಂತೆ ದರ್ಶನ್ ಗೋಳಾಡುವುದು ಸಾಮಾನ್ಯವಾಗಿಬಿಟ್ಟಿದೆ. ನನ್ನಿಂದ ತಪ್ಪಾಗಿ ಹೋಗಿದೆ ಸರ್, ನಾನು ತಪ್ಪು ಮಾಡಿಬಿಟ್ಟೆ, ಮುಂಗೋಪದಿಂದ ತಪ್ಪು ಮಾಡಿಬಿಟ್ಟೆ, ಅನಗತ್ಯವಾಗಿ ನಾನು ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ, ಸ್ನೇಹಿತರನ್ನ ನಂಬಿ ನಾನು ಹಾಳಾದೆ, ನನ್ನ ಜೀವನದಲ್ಲಿ ಇದೊಂದು ಕಪ್ಪು ಚುಕ್ಕಿ ಅಂತ ಪೊಲೀಸರ ಬಳಿ ದರ್ಶನ್ ಪಶ್ಚಾತ್ತಾಪ ಪಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ಬಂಧನವಾಗಿರುವ ನಟ ದರ್ಶನ್ ಅವರನ್ನ ಕಳೆದ 1 ವಾರದಿಂದ ಪೊಲೀಸರು ವಿಚಾರಣೆಯನ್ನ ಮಾಡ್ತಿರುವಂಥದ್ದು. ವಿಚಾರಣೆ ವೇಳೆ ಕೊಲೆಯ ಬಗ್ಗೆ ಪಾಪ ಪ್ರಜ್ಞೆಯ ಮಾತುಗಳನ್ನು ಆಡುವ ಕೆಲಸವನ್ನ ದರ್ಶನ್ ಮಾಡುತ್ತಿದ್ದ. ಬಾಯಿ ಬಿಡದ A1 ಪವಿತ್ರ ಗೌಡ ಏನೇ ಕೇಳಿದ್ರು ಸೈಲೆಂಟ್. ಇನ್ನು ಪೊಲೀಸರ ವಿಚಾರಣೆಗೆ ವೇಳೆ A1 ಆರೋಪಿ ಪವಿತ್ರ ಗೌಡ ಬಾಯಿ ಬಿಡ್ತಾ ಇಲ್ಲ. ಇದರಿಂದಾಗಿ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಏನೇ ಕೇಳಿದ್ರು ಪವಿತ್ರ ಗೌಡ ನನಗೇನು ಗೊತ್ತಿಲ್ಲ, ನಿಮಗೆ ನಾನು ಏನು ಬೇಕೋ ಹಾಗೆ ಬರೆದುಕೊಳ್ಳಿ ಅಂತ ಉತ್ತರ ನೀಡ್ತಾ ಇದ್ದಾಳೆ. ಇದರಿಂದ ಪವಿತ್ರ ಗೌಡ ಹೇಳಿಕೆ ದಾಖಲಿಸಿಕೊಳ್ಳಲು ವಿಳಂಬವಾಗ್ತಾ ಇದೆ. 19 ಜನ ಆರೋಪಿಗಳ ಪೈಕಿ ಪೊಲೀಸರಿಗೆ A1 ಆರೋಪಿ ಪವಿತ್ರ ಗೌಡಳದ್ದೇ ಚಿಂತೆ. ತನ್ನ ಇಚ್ಛೆಯಂತೆ ಏನೇನೋ ಆಕೆ ಹೇಳ್ತಿದ್ದಾಳೆ. ಆಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಮಾಹಿತಿಯನ್ನು ಕೊಡ್ತಿಲ್ಲ ಅನ್ನೋ ಒಂದು ದೂರು ಪೊಲೀಸರಿಂದ ಕೇಳಿಬರ್ತಿದೆ. ಆರಂಭದಲ್ಲಿ ನನಗೂ ಇದಕ್ಕೂ ಸಂಬಂಧವಿಲ್ಲ, ನಾನು ಈ ರೀತಿ ಆಗುತ್ತೆ ಅಂತೇಳಿ ಗೊತ್ತಿದ್ದರೆ ನಾನು ದರ್ಶನ್ಗೆ ವಿಚಾರವನ್ನು ಆತನಿಗೆ ಹೇಳು ಅಂತ ಹೇಳ್ತಾನೆ ಇರಲಿಲ್ಲ. ಪವನ್ಗೆ ಮಾತ್ರ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ದರ್ಶನ್ಗೆ ಹೇಳ್ಬೇಡ ಅಂತಲೂ ಕೂಡ ಹೇಳಿದ್ದೆ. ಆದರೆ ಆತ ದರ್ಶನ್ಗೆ ವಿಚಾರವನ್ನು ಹೇಳಿದ್ರಿಂದ ಇಷ್ಟೆಲ್ಲ ಆಗಿದೆ. ನನಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ ಅನ್ನೋ ನಿಟ್ಟಿನಲ್ಲಿ ನಾನ್ ಕೋಆಪರೇಷನ್ನ ವಿಚಾರಣೆ ವೇಳೆ ಪವಿತ್ರ ಗೌಡ ಕೊಡ್ತಿದ್ದಾರೆ. ಮತ್ತು ಸರಿಯಾದ ಸ್ಟೇಟ್ಮೆಂಟನ್ನು ಕೊಡ್ತಿಲ್ಲ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಮರ್ಡರ್ ಕೇಸ್ನಲ್ಲಿ ರಕ್ತ ಸಿಕ್ತ ಬಟ್ಟೆಗಳೇ ಸಾಕ್ಷಿ. ಡ್ರೈ ಕ್ಲೀನಿಂಗ್ ಆಗಿದ್ರೂ ಕಲೆಗಳ ಮಾಹಿತಿ. ಇಡೀ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯವೇ ಬಟ್ಟೆಗಳು. ಸ್ಪಾಟ್ ಮಹಜರ್ ವೇಳೆ ಕೊಲೆ ನಡೆದ ದಿನದಂದು ದರ್ಶನ್ ಹಾಗೂ ಪವಿತ್ರ ಗೌಡ ಧರಿಸಿದ್ದ ಬಟ್ಟೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಬಟ್ಟೆಗಳನ್ನು ಡ್ರೈ ಕ್ಲೀನಿಂಗ್ಗೆ ಕೊಟ್ಟಿದ್ರೂ ಕೂಡ ರಕ್ತದ ಕಲೆಗಳು ಪತ್ತೆಯಾಗಿವೆ. ಇದೇ ತನಿಖೆಗೆ ಸಹಕಾರಿಯಾಗಲಿದೆ. ಇನ್ನು ರಕ್ತದ ಕಲೆಗಳು ಇಲ್ಲದಿದ್ದರೂ ಚಿತ್ರದುರ್ಗದ ರಾಘವೇಂದ್ರ ತಾನೇ ಬಟ್ಟೆಯನ್ನು 2 ಬಾರಿ ಒಗೆದುಹಾಕಿದ್ದ. ಮತ್ತೊಂದು ಕಡೆ ಜಗ್ಗ ಬಟ್ಟೆಯನ್ನು ಎತ್ತಿ ಬಿಸಾಡಿದ್ದ. ಈ ಬಟ್ಟೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆ ನಡೆಸ್ತಾ ಇದ್ದಾರೆ. ಇಡೀ ಕೊಲೆ ಪ್ರಕರಣದಲ್ಲಿ ರಕ್ತದ ಕಲೆಗಳಾಗಿರುವಂಥ ಬಟ್ಟೆಗಳೇ ಪ್ರಮುಖ ಸಾಕ್ಷಿಯಾಗಿ ಉಳಿದಿರುವಂಥದ್ದು. ಸ್ಥಳಮಜ್ಜರು ಮಾಡುವಂಥ ವೇಳೆಯಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಧರಿಸಿದ್ದಂಥ ಬಟ್ಟೆಗಳನ್ನು ಕೂಡ ಈಗಾಗಲೇ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ವಶಪಡಿಸ್ಕೊಂಡಂಥ ವೇಳೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಏನಾಯಿತು ಆ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಅದೇ ಸ್ಥಳದಲ್ಲಿದ್ದರು. ಆ ಸಂದರ್ಭದಲ್ಲಿ ಧರಿಸಿದ್ದಂಥ ಬಟ್ಟೆಗಳ ರಕ್ತದ ಕಲೆಗಳು ಕೂಡ ಈಗ ಪೊಲೀಸರು ಸ್ಥಳ ಮಜ್ಜೂರು ವೇಳೆ ಪತ್ತೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ಚಿತ್ರದುರ್ಗದ ರಾಘವೇಂದ್ರ ಮತ್ತು ಜಗದೀಶ್ ಏನಿದ್ರು ಅವರ ಬಟ್ಟೆಯಲ್ಲಿ ಯಾವುದೇ ರಕ್ತದ ಕಲೆಗಳಿಲ್ಲದಿದ್ದರೂ ಕೂಡ 2 ಬಾರಿ ಡ್ರೈ ಕ್ಲೀನಿಕ್ಗೆ ಕೊಟ್ಟಿರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ನಾಳೆ ಮೈಸೂರಲ್ಲೂ ಸ್ಥಳ ಮಹಜರು. ದರ್ಶನ್ ಉಳಿದಿದ್ದ ಹೋಟೆಲ್ ಪರಿಶೀಲನೆ. ಇನ್ನು ಬೆಂಗಳೂರಿನಲ್ಲಿ ತನಿಖೆ ಮುಗಿಸಿರುವ ಪೊಲೀಸರು ನಾಳೆ ಮೈಸೂರಿನಲ್ಲಿ ಸ್ಥಳ ಮಹಜರ್ ನಡೆಸಲಿದ್ದಾರೆ. ದರ್ಶನ್ ಉಳಿದುಕೊಂಡಿದ್ದ ಹೋಟೆಲ್, ಅರೆಸ್ಟ್ ಆಗೋ ಮುನ್ನ ದರ್ಶನ್ ಹೋಗಿದ್ದ ಜಿಮ್ ಹಾಗೂ ಹೋಟೆಲ್ ಮುಂಭಾಗ ಇರುವ ಕಾರಿನ ಮಹಜರ್ ನಡೆಸಲಿದ್ದಾರೆ. ಹತ್ಯೆ ಬಳಿಕ ಮೈಸೂರಿಗೆ ಹೋಗಲು ಬಳಸಿದ್ದ ಐಷಾರಾಮಿ ಕಾರನ್ನು ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆಗಳಿವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ ನಟ ದರ್ಶನ್ ಆ ಒಂದು ಪ್ರಕರಣ ನಡೆದಂಥ ದಿನ ರಾತ್ರಿಯೇ ಬೆಂಗಳೂರಿನಿಂದ ಮೈಸೂರಿಗೆ ಬಂದಿದ್ದರು ಅನ್ನುವಂಥದ್ದು ಖಚಿತವಾದಂಥ ಮಾಹಿತಿಗಳಿದ್ದಾವೆ. ಯಾಕಂದರೆ ನಟ ದರ್ಶನ್ನ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲೇ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಂಥದ್ದು. ಹೀಗಾಗಿ ಈ ಒಂದು ಹೋಟೆಲ್ಗೆ ಬಂದು ಉಳಿದಂಥ ರೂಮು ಜೊತೆಗೆ ಅವರು ಬೆಂಗಳೂರಿನಿಂದ ಮೈಸೂರಿಗೆ ಬಂದಿದ್ದಂಥ ಕಾರನ್ನು ಕೂಡ ಪರಿಶೀಲನೆ ಮಾಡುವಂಥದ್ದು, ಅಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥದ್ದು ಕೂಡ ಪೊಲೀಸರ ತನಿಖೆಯ ಪ್ರಮುಖವಾದಂತಹ ಭಾಗ. ಹೀಗಾಗಿ ಬಹುತೇಕ
ನಾಳೆ ಬೆಂಗಳೂರಿನಿಂದ ಪೊಲೀಸರು ನಟ ದರ್ಶನ್ನ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ಕರ್ಕೊಂಡು ಬಂದು ಇಲ್ಲಿ ಅವರು ಇದ್ದಂತಹ ರೂಮನ್ನು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಅವರು ಬಳಸಿದಂತಹ ಕಾರನ್ನು ಕೂಡ ಪರಿಶೀಲನೆ ಮಾಡಿ ಒಂದು ತನಿಖೆಯ ಭಾಗವಾಗಿ ಇಲ್ಲಿ ಸಿಗಬಹುದಾದಂತಹ ಸಾಕ್ಷಿಗಳ ಸಂಗ್ರಹವನ್ನು ಕೂಡ ನಾಳೆ ಬಹುತೇಕ ಮಾಡುವಂತಹದ್ದು ನಿಶ್ಚಿತವಾದಂತೆ ಕಾಣ್ತಾ ಇದೆ. ಒಟ್ನಲ್ಲಿ ದರ್ಶನ್ ಕೇಸಲ್ಲಿ ಪೊಲೀಸರು ಶರವೇಗದಲ್ಲಿ ತನಿಖೆ ನಡೆಸ್ತಾ ಇದ್ದು ಇನ್ನೇನು ಪ್ರಕರಣದ ತನಿಖೆ ಕೊನೆ ಹಂತಕ್ಕೆ ಬಂದಿದೆ. ದರ್ಶನ್ ಜೈಲಿಗೆ ಹೋಗೋ ದಿನವೂ ಹತ್ತಿರವಾದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.